ಸೊ ನೀವು ಮಾತಾಡ್ತಾ ಇರೋದು 2010 ಸಂದರ್ಭದಲ್ಲಿ, 10 ಸಂದರ್ಭದಲ್ಲಿ, ಇಫ್ ಐ ಆಮ್ ರೈಟ್. ಕರೆಕ್ಟ್. ಸೊ ಆ ಟೈಮಲ್ಲಿ ರಿಸ್ಕ್ ತಗೋಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಅದೇ ಆಂಟ್ರಪ್ರಿನರ್ಶಿಪ್ ಅಂದರೆ ರಿಸ್ಕ್ ಒಂದು. ಬಟ್ ಹಾಂ, ಸೊ ಅದೇ ನಾನು ಪುನಃ ರೀಕನೆಕ್ಟ್ ಮಾಡಬೇಕಾದ್ರೆ ನಾನು ಆ ಶಿಬಿರಗಳನ್ನೆಲ್ಲ ಎಂಟೆಡ್ ಆಗ್ತಾಯಿದ್ದೆ ಅಲ್ಲ. ಸೊ ಆವಾಗ ವಿ ಹ್ಯಾಡ್ ಫನ್, ಅಲ್ಲಿ ತುಂಬ ಖುಷಿಯಲ್ಲಿರ್ತಿದ್ವಿ. ಬಟ್ ಅಲ್ಲಿ ಕಷ್ಟ ಇದ್ರೂ ಖುಷಿಯಲ್ಲಿರ್ತಿದ್ವಿ. ಸೊ ಒಂದ್ಸಲ ಆ ಲೆವೆಲ್ ಹೋದ್ಮೇಲೆ ಫ್ಯಾನ್ ಇಲ್ಲ, ಮಂಗಳೂರಿನ ಸೆಕೆ, ಓಪನ್ ಜಾಗದಲ್ಲಿ ಸೊಳ್ಳೆ ಮಧ್ಯೆ ಮಲ್ಕೊಳ್ಳೋದು, ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡೋದು, ನಮ್ಮ ಬಟ್ಟೆ ನಾವೇ ಒಕ್ಕೊಳ್ಳೋದು ಮಾಡಿದ್ಮೇಲೆ ನನ್ನ ಮೈಂಡ್ ಸೆಟ್ ಆಫ್ ರಿಸ್ಕ್, ಎಬಿಲಿಟಿ ಟು ಟೇಕ್ ರಿಸ್ಕ್ ಹ್ಯಾಸ್ ಎಕ್ಸ್ಪಾಂಡೆಡ್ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಆ ಲೆವೆಲಲ್ಲಿದ್ದು ಅದು ಖುಷಿ ಅಂತ ಅಂದ್ಕೊಂಡ್ರೆ ಯಾವ ಲೆವೆಲ್ಗೆ ಹೋಗೋಕ್ಕೆ ರೆಡಿ. ಓಕೆ. ಸೊ ಐ ಆಮ್ ಥಿಂಕಿಂಗ್ ಅದರಿಂದಾಗಿ ಆಗಿರಬಹುದು ಅಂತ ಒಂದು. ಸೆಕೆಂಡ್, ಮಾಡಿದ್ದನ್ನೇ ಮಾಡೋದ್ರಲ್ಲಿ ನನಗೆ ಒಂದು ಮಜಾ ಸಿಗಲ್ಲ. ಪ್ರತಿದಿನ ಅದೇ ಮಾಡ್ಕೊಂಡಿದ್ರೆ ಲೈಕ್ ಎವ್ರಿ ಡೇ ಈ ಆಂಟ್ರಪ್ರಿನರ್ಶಿಪ್ಲಿ ಎವ್ರಿ ಡೇ ದರ್ ಇಸ್ ಅ ನ್ಯೂ ಚಾಲೆಂಜ್, ನ್ಯೂ ಪ್ರಾಬ್ಲಮ್, ನ್ಯೂ ಸಿಚುವೇಶನನ್ನು ಸಾಲ್ವ್ ಮಾಡಬೇಕು. ಆಗ ಅದರಲ್ಲಿ ಒಂಥರ ಯು ಸಿ ಸಮ್ ಕೈಂಡ್ ಆಫ್ ಅ ಸ್ಯಾಟಿಸ್ಫ್ಯಾಕ್ಷನ್.